ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಟಗರು ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆಳ್ಮಾರ್ನಳ್ಳಿ ಊರಿಗೆ ಬಂದಿದ್ದೆ ನಮ್ಮ ಫ್ರೆಂಡ್ ಅವ್ರ ಮನೆಗೆ, ಆಮೇಲೆ ಜಗದೀಶ್ ಅವ್ರ ಮನೆಗೆ. ಇಲ್ಲಿ ಬಂದಾಗ ಇಲ್ಲಿ ಕುರಿ ಮಂದೆ ಕಾಣಿಸ್ತಾಯಿತ್ತು. ನಾನು ನಿನ್ನೆ ಕೂಡ ಬಂದು ನೋಡ್ಕೊಂಡು ಹೋಗಿದ್ದೆ. ಇಲ್ಲಿ ಇದೆಲ್ಲ ಇದೆ ಅಂತ ಹೇಳಿಕ್ಕೆ ನಾನು ಜಗದೀಶ್ ಅವ್ರನ್ನ ಕೇಳಿದ್ದೆ, ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಗುತ್ತಾ ಏನು ಅಂತ. ಅವರು ಬೆಳಿಗ್ಗೆ ಬನ್ನಿ ಆರಾಮಾಗಿ, ಕುರಿ ಮಂದೆ ಎಲ್ಲ ಇಲ್ಲೇ ಇರ್ತಾರೆ, ಎಲ್ಲರೂ ಇಲ್ಲೇ ಇರ್ತಾರೆ ಅಂತ. ಹಂಗಾಗಿ ಇವಾಗ ಬೆಳಿಗ್ಗೆ ನಾನು 6:30 7 ಗಂಟೆಗೆ ಎಲ್ಲ ಬಂದಿದ್ದೆ. ಇದ್ರ ಬಗ್ಗೆ ಎಲ್ಲ ಮಾಹಿತಿ ತಿಳ್ಕೊಂಡು ಬನ್ನಿ. ಜಗದೀಶ್ ಅವರು ಇರ್ತಾರೆ, ಅದಿರೋ ಒಂದು 6 7 ಜನ ಇದ್ದಾರೆ ಕುರಿ ಮೇಯಿಸೋರು. ಅವ್ರ ಹತ್ರ ನಾವು ಮಾಹಿತಿ ತಗೊಳ್ಳೋಣ. ನೋಡಿ, ಇದರಲ್ಲಿ 800 ಕುರಿಗಳು ಇದಾವಂತೆ. ಇವರು ವಲಸೆ ಬಂದು ಆಲ್ರೆಡಿ ತುಂಬಾ ವರ್ಷಗಳೇ ಆಗ್ಬಿಟ್ಟಿದೆ. ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಅಂತ ಏನು ಗೊತ್ತಾಗಲ್ಲ. ಇವ್ರ ನೇಟಿವ್ ಯಾವುದು ಏನು ಅಂತ ಗೊತ್ತಿಲ್ಲ. ಇವರು ರಾತ್ರಿ ಆಗ್ಲೂ ಬೆಳಕಿಲ್ದಿರ ಇವರು ಅಡುಗೆ ಮಾಡ್ಕೊಂಡು ಇರೋದು. ಬನ್ನಿ ಸ್ನೇಹಿತರೆ, ಇಲ್ಲಿ ಮಂದೆ ಕುರಿಯಲ್ಲಿ ಸುಮಾರು ಒಂದು 1000 ಕುರಿಗಳಿದಾವೆ. ಎಲ್ಲ ಒಂದೊಂದು ತರ ಕುರಿಗಳಿದಾವೆ, ಕುರಿ ಮೇಕೆ ಎಲ್ಲ. ಸ್ನೇಹಿತರೆ, ಇವ್ರು ನಮ್ಮ ಜಗದೀಶ್ ಅಣ್ಣ ಅಂತ. ಇವ್ರ ತೋಟಕ್ಕೆ ಮಂದೆ ಕುರಿ ಹಾಕ್ಸ್ಕೊಂಡಿರೋದು. ಇದ್ರ ಬಗ್ಗೆ ವಿವರ ಎಲ್ಲ ಇವ್ರು ಕೊಡ್ತಾರೆ ನೋಡಿ. ನಮಸ್ಕಾರ. ನಮ್ಮದು ಬೆಳ್ಮಾರ್ನಳ್ಳಿ, ವೇಮಗಲ್ ಹೋಬಳಿ, ಕೋಲಾರ ತಾಲೂಕು. ನಾವು ಕುರಿ ಮಂದೆ ಹಾಕ್ಸಿದ್ವಿ. ಅವರು ಶಿರಾನಿಂದ ಬಂದಿದ್ದಾರೆ. ತುಂಬ ಏನು ಒಂದು 800 ಕುರಿ ಐತೆ. ಅವರು ವಲಸೆ ಬಂದು 20 ವರ್ಷ ಆಗಿದೆ. ಅವರು ತಮಿಳ್ನಾಡು, ಮೈಸೂರು, ಆಂಧ್ರ ಎಲ್ಲ ತಿರ್ಕೊಂಡು 20 ವರ್ಷದಿಂದ ನಮ್ಮ ಕೋಲಾರ ಜಿಲ್ಲೆಗೆ ಬಂದಿದ್ದಾರೆ. ಇಲ್ಲಿ ನಮ್ಮೂರಿಗೆ ಬಂದು ಸುಮಾರು ಒಂದು 20 ದಿವಸ ಆಗಿದೆ. 2 ತಿಂಗಳಾಗಿದೆ. ನಮಗೆ ಬಂದು 20 ದಿವಸ ಆಗೈತೆ. ನಿಮ್ಮ ಜಮೀನಿಗೆ ನೀವೆಲ್ಲ ಹಾಕ್ಸ್ಕೊಂತಾರೆ? ನಮ್ಮ ಜಮೀನಲ್ಲಿ ದಿನ 2 ದಿವಸ 3 ದಿವಸ ಅವರು ಮೆಸ್ ಕಟ್ಟಿ ಅದನ್ನ ಪಾರ್ಟೇಷನ್ ಮಾಡಿ ನೀಟಾಗಿ 2 ದಿವಸ 3 ದಿವಸ ಹಾಕ್ತಾರ. ಅದು ಕುರಿ ಹಾಕಿದ್ರೆ ಏನು ಉದ್ದೇಶ ಅಂದ್ರೆ ಪಿಚ್ಗೆ, ಮುಖ್ಯವಾಗಿ ಗಂಜಿಲ. ನಾವೇನ್ ಮಾಡ್ತೀವಿ, ತೋಟಕ್ಕೆ ಗಂಜಿಲ ತಂದು ಡ್ರಿಪ್ಪಲ್ಲಿ ಬಿಡ್ತೀರಿ. ಇದು ಡೈರೆಕ್ಟ್ ಕೊಟ್ಟಂಗೆ ಆಯ್ತು. ಡ್ರಿಪ್ಪಲ್ಲಿ ಬಿಡೋದು ಸ್ವಲ್ಪ ಸಿಗ್ತದ. ಇದು ತೋಟಕ್ಕೆ ಏನು ಬೇಕೋ. ಈಗ ಕಾಂಪ್ಲೆಕ್ಸ್ಗಳು ಎಲ್ಲ ಆಗಿ ಭೂಮಿ ಹಾಳಾಗಿ ಹೋಗೈತೆ. ಅದರಿಂದ ಇದು ನಾವು ಏನು ಡೈರೆಕ್ಟ್ ಮಾಡೋದ್ರಿಂದ, ಕುರಿ ತಂದು ಮಂದೆ ಹಾಕ್ಸೋದ್ರಿಂದ ಒಳ್ಳೆ ಫಲವತ್ತು ಸಿಗ್ತದ. ಗೊಬ್ಬರದಲ್ಲಿ ಯಾವ್ದು ಬೆಸ್ಟ್? ಕುರಿ ಗೊಬ್ಬರ ಇಲ್ಲ ಕೋಳಿ ಗೊಬ್ಬರ ಇಲ್ಲ ಹಸು ಗೊಬ್ಬರ? ಕೋಳಿ ಗೊಬ್ಬರ ತಾತ್ಕಾಲಿಕ, ಸ್ವಲ್ಪ ದಿವಸ ಅಷ್ಟೇ ನಡೀತದ. ಈ ದನದ ಗೊಬ್ಬರ, ಕುರಿ ಗೊಬ್ಬರ ಎಲ್ಲ ಬಹಳ ಒಳ್ಳೇದು ಭೂಮಿಗೆ. ಈಗ ಕಾಂಪ್ಲೆಕ್ಸ್ಗಳು ಬಂದ್ಬಿಟ್ಟದೆ. ನಿಮ್ಗೆಲ್ಲ ಗೊತ್ತಿರೋ ವಿಷಯ, ಕಾಂಪ್ಲೆಕ್ಸ್ ಆಗಿ ಎಲ್ಲ ವಿಷ ಆಗ್ಬಿಟ್ಟದೆ. ವಿಷ ಆಗಿರೋದಕ್ಕ ಪ್ರಪಂಚದಲ್ಲಿ ಎಲ್ಲಾ ಜನ ಆಲ್ಮೋಸ್ಟ್ ಈ ಕೋಲಾರ ಅಂದ್ರೆ ಇಲ್ಲೆಲ್ಲ ಇಂಡಸ್ಟ್ರಿಯಲ್ ಏರಿಯಾ ಬಂದ್ಬಿಟ್ಟು ಇಂಡಸ್ಟ್ರಿಯಲ್. ಇಲ್ಲಿಂದ 5 ಕಿಲೋಮೀಟರ್ ವೇಮಗಲ್ಲು, 10 ಕಿಲೋಮೀಟರ್ ಹೊಂಡ ಬಂದ್ಬಿಟ್ಟು ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ, ವೇಮಗಲ್ ಇಂಡಸ್ಟ್ರಿಯಲ್ ಏರಿಯಾ ಬಂದ್ಬಿಟ್ಟು ಭೂಮಿನೇ ಇಲ್ದಂಗೆ ಆಗ್ಬಿಟ್ಟದೆ. ಆದ್ರಿಂದ ಈಗ ಈ ಸರೌಂಡಿಂಗ್ ಸ್ವಲ್ಪ ಖಾಲಿ ಐತೆ. ಅದ್ರನಿಂಕ ಪಾಪ ಅವರು ತುಮಕೂರು ಹತ್ರ ಸಿರಾ ಅಂತ. ನೀವು ನಿಮಗೆ ಎಷ್ಟು ಎಕರೆ ಹಾಕ್ಸ್ತಾರ ಇದು? ನಾವು 5 ಎಕರೆಗೆ ಹಾಕ್ಸ್ತಾ ಇದ್ವಿ. 5 ಎಕರೆ ಹಾಕ್ಸ್ತಾರ. ಸರಿ, ಓಕೆ. ಅವ್ರು ಯಾರು ಬಂದಿದ್ದಾರೆ ಹೇಳಿ, ಅವ್ರು ಯಾವ ತರ ಉಳ್ಕೊಂತಾರೆ? ಅವರು ಬಂದು ತುಮಕೂರು ಹತ್ರ ಸಿರಾ ಅಂತ. ನೋಡಿ, ಇವರೆಲ್ಲ ಒಂದೇ ಕುಟುಂಬದವರು. ಇವ್ರ ಬಗ್ಗೆ ನನಗಿಂತ ಜಾಸ್ತಿ ಇಲ್ಲಿ ಜಗದೀಶ್ ಅಣ್ಣವ್ರು ಗೊತ್ತಿದೆ. ಜಗದೀಶ್ ಅಣ್ಣವ್ರು ಇವ್ರ ಬಗ್ಗೆ ಹೇಳ್ತಾರೆ ನೋಡಿ. ರಂಗಣ್ಣವ್ರು ಅಂತ, ತುಮಕೂರು ಜಿಲ್ಲೆ, ಸಿರಾ ತಾಲೂಕು, ಒಂದು ಹಳ್ಳಿ. ಅಲ್ಲಿಂದ ಗೊಲ್ರಟ್ಟಿ ಅಂತ, ಅಲ್ಲಿಂದ ಬಂದಿರೋದು ಇವರು. ಕರೆತಿಮ್ನಳ್ಳಿ ಅಲ್ಲಿಂದ ಬಂದು 50 ವರ್ಷ ಆಗಿದೆ. ಅವರು ಇದು ಕಷ್ಟ ಏನಂದ್ರೆ, ಇವರು ಕೂಲಿಗೆ ಹೋಗಿ ಏನು 1 ವರ್ಷಕ್ಕೊಂದು ಕುರಿ, 1 ಮರಿ ಕೊಟ್ಟು ಅಲ್ಲಿಂದ ಸ್ಟಾರ್ಟ್ ಮಾಡಿ ಈಗ ಕುರಿ ಮಾಲೀಕರಾಗಿದ್ದಾರೆ. ಇವರು ಆದ್ಮೇಲೆ ಇವರು ದ್ಯಾವಣ್ಣ ಅಂತ, ಅವರು ರಂಗಣ್ಣ ತಮ್ಮ. ಅವರು ಅಷ್ಟೇ ಏನು ವಲಸೆ ಬಂದು ಅವರು 50 ವರ್ಷದಿಂದ ಮಾಡ್ತಾ ಇದ್ದಾರೆ. ಹೊಟ್ಟೆಪಾಡಿಗೆ ಮಾಡ್ಕೊಂತ ಮಾಡ್ತಾರೆ. ಇಲ್ಲಿ ಬಂದು ಅವರು ಕುರಿ ಮೇಯಿಸಿ, ಅಲ್ಲಿ ಜಾಗ ಇಲ್ದಿದ್ದ ವರ್ಷ ಏನು ಡ್ರೈ ಏರಿಯಾ, ಅಲ್ಲಿ ಬೇಸಿಗೆ ಬಂದ್ರೆ ಎಲ್ಲ ಡ್ರೈ, ಆಹಾರ ಸಿಕ್ಕಲ್ಲ. ಆದ್ರ ನಮ್ ಕಡೆ ಬಂದು ಅವ್ರು ಕುರಿ ಮೇಯಿಸ್ಕೊಂಡು ಇಲ್ಲಿನ ಸಂಪಾದನೆಯನ್ನು 3 ತಿಂಗಳು ಮರಿ ಮಾರ್ಕೊಂಡು ಅದ್ರಲ್ಲಿ ಜೀವನ ಮಾಡ್ತಾವ್ರೆ. ಹೊಟ್ಟೆಪಾಡಿಗೆ ಮಾಡ್ಕೋಬೇಕು. ನಮ್ ತಾಯಿ ನಮ್ ತಂದೆ ಸಾಕ್ಯಬೇಕು. ನಾಗರಾಜ್ ಅಂತ ಸಂಬಂಧಿಕರೇ. ಅವ್ರ ಹೆಸರು ಗುಜ್ಜಾರಪ್ಪ ಅಂತ, ಅವರು ಆ ಕಡೆಯವ್ರೆ. ಇವರ ಈರಣ್ಣ ಅಂತ ಹಿರಿಯರು. ಅವರು ಸುಮಾರು ಒಂದು 60-70 ಹುಡುಗರಿಂದ ಅವರೇ ಕುರಿ ಮೇಯಿಸೋದು, ದನ ಕಾಯೋದು, ಕುರಿ ಮೇಯಿಸೋದು. ಒಟ್ಟಾರೆ ಹೇಳ್ಬೇಕಂದ್ರೆ ಇವ್ರು ವಲಸೆನೆ 50 ವರ್ಷ ಲೆಕ್ಕ ಹಾಕೊಳ್ಳಿ. ಇವ್ರ ಏಜ್ ಆಲ್ಮೋಸ್ಟ್ 60-70 ವರ್ಷ ಕ್ರಾಸ್ ಆಗಿರುತ್ತೆ. ಮಂಡ್ಯ, ಕೃಷ್ಣಗಿರಿ, ತಮಿಳ್ನಾಡು, ಆಂಧ್ರ ಈ ಕಡೆಲ್ಲ 50 ವರ್ಷದಿಂದ ವಲಸೆನೆ. ಅವ್ರ ಒಂದು 6 ಜನ ಇರ್ತಾರ. ಅಕಸ್ಮಾತ್ ಏನೋ ಹಬ್ಬ, ಮದುವೆ, ಹರಿದಿನ ಬಂದ್ರೆ ಹೋಗಿ 2 ದಿವಸ ಇಬ್ರು ಹೋಗಿ ಇದ್ದು ಮತ್ತೆ ಅವ್ರು ಈ ಕಡೆ ಬಂದು ಇವ್ರಕ್ಕೇನ ನೆಂಟರ ಕಡೆ ಏನಾನ ಹಬ್ಬ, ಮದುವೆ ಏನಿದೆ ಇವ್ರನ್ನ ಕಳಿಸ್ತಾರೆ. ಈ ಥರ ಇದು ಮಾಡ್ಕೊಂಡು
ಇಬ್ಬಿಬ್ರು ಹೋಗ್ಕೊಂಡು ಇವ್ರು ಹೋಗ್ತಾರಂದ್ರೆ ಇವಾಗ ಫ್ಯಾಮಿಲಿ ಜೊತೆ ಹೋಗ್ತಾರಲ್ವಾ, ಎಷ್ಟು ದಿವಸಕ್ಕೊಂದ್ಸತಿ ಹೋಗ್ತಾರೆ? ಹೋದ್ರೆ ಎಷ್ಟು ದಿವಸ ಬರಲ್ಲ, ಎಷ್ಟು ದಿವಸ ಅಲ್ಲಿ ಇರ್ತಾರೆ? ಬಹಳ ದಿನ ಏನಿರಲ್ಲ, ಒಂದ್ 4 ದಿವಸ 5 ದಿವಸ ಇದ್ದು ಮತ್ತೆ ಬಂದ್ಬಿಡ್ತಾರೆ ಅವರು. ಈ ಕುರಿ ಮೇಯಿಸೋದು ಬಹಳ ತೊಂದ್ರೆ. ಈಗ ನಾಯಿ ಕಾಟ ಐತೆ. ಹುಲಿಯವೆ ಹಾ. ನಾವು ಅವನ್ನೆಲ್ಲ ಇಟ್ಕೊಂಡಿದ್ವಿ ಹಾ. ಕೆಲಸ ಮಾಡಕ. ನಾವು ಅವನಿಗೆ ನಾವು ಸಂಬಳ ಕೊಡ್ತೀವಿ. ಇವಾಗ ಅವ್ರವ್ರ ಕೂಲಿ ಅವ್ರವ್ರು ಎಲ್ಲಾನು ಹಾ. ಅವ್ರವ್ರ ಕುರಿ ಅವ್ರವ್ರು ಅವ್ರವ್ರು ಅವ್ರಿಗೆ ಎಲ್ಲ ಊಟ ತಿಂಡಿ ತಿಂಡಿ ಹಾ. ಖರ್ಚು ಎಲ್ಲ ನಮ್ದೆ. ಹುಷಾರಿಲ್ಲ ಅಂದ್ರೆ ನಾವು ಕೊಡ್ಬೇಕು. ಅಂದ್ರೆ ಇಲ್ಲಿ ಎಷ್ಟು ತರ ಕುರಿ ಮೇಕೆಗಳು ಇದಾವೆ ಇಲ್ಲಿ? ಇದರಲ್ಲಿ ಬಿಳೆ ಕುರಿ ಇದೆ, ಎಲ್ಲ ಒಂದೇ ತರ ಬಿಳೆ ಕುರಿ, ಕರೆ ಕುರಿ, ಹಾ. ಕೆಂದ ಕುರಿ, ಓಕೆ. ಕರೆ ಕುರಿ, ಜಲ್ಲ ಕುರಿ, ಕೆಲವೊಂದೆಲ್ಲ ಕಿವಿಗಳು ಉದ್ದ ಇದಾವಲ್ಲ, ಆ ಕುರಿಗಳು ಯಾವ ಇದು? ಹಿಂದ್ ಕುರಿ, ಎಲ್ಲ ಒಂದೇ ಎಲ್ಲ ಪ್ಯೂರ್ ನಾಟಿ. ಅದು ಇವ್ರು ನಾಟಿ ಕುರಿಗಳು ಅವೆಲ್ಲ. ಎಲ್ಲ ಫುಲ್ ನಾಟಿ. ಓಕೆ. ನೋಡಿ ಇದು 3-4 ವರ್ಷದ್ದು ಟಗರು ಅಂತ ಇದು. ಕುಮ್ ನೋಡಿ ಆ ತರ ಇದೆ ಇದು. ಇದ್ರ ಬಗ್ಗೆ ವಿವರ ಕೊಡ್ತಾರೆ ನೋಡಿ ಇದು. ಸರ್ ಇದು ಯಾವ ತಳಿ ಸರ್ ಇದು? ಇದು ನಾಟಿ. ನಾಟಿ ನಾಟಿನಾ? ಪ್ಯೂರ್ ನಾಟಿ? Pure ನಾಟಿ. ಪ್ಯೂರ್ ಹಾ, ನಾಟಿ. ಪ್ಯೂರ್ ನಾಟಿ. ನೋಡಿ ಇದು ಬಂದ್ಬಿಟ್ಟಿದ್ದು ಹಾ. ಅಂದ್ರೆ ಇದು ಒಂದು 35,000 ಬಾಳತ್ತಿದ್ದು. 50 kg ಇದೆ. 50 kg ಒಳಗೆ ಬರೋದಿದ್ದು. ಇದು 35,000 ಇದು ಈ ಟಗರು. ಇದಕ್ಕೂ ಒಂದು ಇನ್ನ ಇದೆ, ಇದಕ್ಕಿನ್ನ ಒಂದು ಇದೆ ಪಟ್ಲಿ. ಹಾ. ಇದಕ್ಕೆ ಏಜ್ ಆಗಿರೋ ಇನ್ನ ಇದಾವೆ. ಬನ್ನಿ ತೋರಿಸಿ ಅದು. ಇಲ್ಲೇ ಇದಾವೆ. ಎಲ್ಲ ನೋಡಿ ಅಲ್ಲಿರೋದೆಲ್ಲ ಟಗರು. ಸರ್ ಇಲ್ಲಿ ಗಂಡು ಕುರಿಗಳು ಎಷ್ಟಿದಾವೆ, ಹೆಣ್ಣು ಕುರಿಗಳು ಎಷ್ಟಿದಾವೆ? ಗಂಡು ಇದ್ರಲ್ಲಿ ಒಂದು 25 ಇದಾವೆ ಇದ್ರಲ್ಲಿ. 25. ಹಾ. ಅವು ಬಿತ್ತನೆ ಮಾಡಿಕೊಂಡಿದ್ವಿ ನಾವು. ಓಕೆ. ಒಂದು 25. ಇನ್ನು ಮಿಕ್ಕಿದೆಲ್ಲ ಹೆಣ್ಣು ಕುರಿಗಳು. ಇನ್ನು ಮಿಕ್ಕಿದೆಲ್ಲ ಹೆಣ್ಣು. ಇದು ಟಗರು ಕೊಂಬ್ ನೋಡಿ ಹೇಗಿದೆ. ನಮ್ಮ ಚಾನೆಲ್ ಮಿಸ್ಟರ್ ಟಗರು ಅಂತ ಇರೋದಕ್ಕೆ ಒಳ್ಳೆ ಕೊಂಬಿರೋ ಒಳ್ಳೆ ಟಗರು ತೋರಿಸ್ತಾ ಇದೀರಾ ನೀವು. ಇದು ಎಷ್ಟು ತಿಂಗಳು ಮರಿ ಇದು? ಇದು ಒಂದು ವಾರದ ಮರಿ. ಇದು ಒಂದು ವಾರದ ಮರಿನಾ? ಇದ್ರ ತಾಯಿ ಬಿಸಾಕ್ಬಿಟ್ಟು ಇದು ಕುಡಿಸ್ತಾ ಇಲ್ಲ ನಾವು. ಬೇರೆ ಕುರಿಗೆ ಹಾ. ಕುಡಿಸ್ಕೊಂತ ಇದೀವಿ. ಬೇರೆ ಮರಿಗೆ ಬೇರೆ ಮರಿ ಇದು. ಬೇರೆ ಮರಿ ಇದ್ರ ಮೇಲೆ ಗಂಜಲ ಬಿದ್ದೈತೆ, ಓಕೆ. ಅದರಿಂದ ಅದ್ರ ತಾಯಿ ಕುಡಿಸ್ತಾ ಇಲ್ಲ. ಸೊ ಇವಾಗ ಇದ್ರ ಮರಿ ಇದ್ರ ಅಮ್ಮ ಬಂದ್ಬಿಟ್ಟು ಬೇರೆ ಕುರಿದು ಗಂಧ ಇದ್ರೆ ಅದು ಕುಡ್ಸಲ್ಲ. ಇದು? ಕುಡಿಸಲ್ಲ. ಆ ತರ ಅಂದ್ರೆ ಇವಾಗ ಎಲ್ಲಾ ಮರಿಗಳಿಗೂ ಕುಡಿಸುತ್ತಲ್ವಾ? ಕುಡ್ಸು ಅಂದ್ರೆ ಯಾವ ತರ ಮಾಡಕೋ ಯಾವ್ದು 100ಕ್ಕೊಂದು ಆ ತರ ಗಂಜಲ ಬೈತವೆ. ಹಾ. ಅವಾಗ ಈ ಮರಿ ಕುಡ್ಸಲ್ಲ. ಅವಾಗ ಅವ ನಾವ್ ಹಿಡ್ಕೊಂಡು ಅದು ಹಾಲು ಕುಡಿಸ್ಬೇಕು. ಓ, ನೀವೇ ಅದು ಕುಡಿಸ್ಬೇಕು? ನಾವೇ ಕುಡಿಸ್ಬೇಕು. ಆಟೋಮೆಟಿಕ್ ಆಗಿ ಅದೇ ಹೋಗಿ ಕುಡಿಯಲ್ಲ? ಇಲ್ಲ, ಕುಡಿಯಲ್ಲ ಅದು. ಓಕೆ. ನೋಡಿ ಇದು ಜೋಳ. ಇದು ಜೋಳದ ನುಚ್ಚ? ಇದು ಜೋಳದ ನುಚ್ಚು. ಜೋಳದ ನುಚ್ಚು ಅದ್ಬಿಟ್ರೆ ಇದು ಫೀಲ್ಡ್, ಹಾ. ಕೋಳಿ ಫೀಲ್ಡ್ ಅಂತ. Okay. ನೋಡಿ ಇದು ಬಂದು 2,500 ಇದು. 2,500 ರೂಪಾಯಿ ಚೀಲ. ಬರೀ ಮರಿಗಳಿಗೆ ಅಷ್ಟೇ ಇದೆ? ಮರಿಗೆ, ಚಿಕ್ಕ ಮರಿಗಳಿಗೆ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಕೊಡ್ತೀರಾ? ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ನೋಡಿದ್ರಲ್ಲ, ಮಿಕ್ಸ್ ಮಾಡಿದೀವಿ ಇದ್ರಲ್ಲಿ. ಹಾ. ನೋಡಿ ಓ, ಇದೇನಾ ಹಿಂಡಿ ಬೂಸ ತರ ಎಲ್ಲ ಇರುತ್ತೆ? ಮತ್ತೆ ಇದ್ರಲ್ಲಿ ಗೋಧಿ ಇದೆ. ಗೋಧಿ ಎಲ್ಲ ಮಿಕ್ಸ್ ಮಾಡಿ ಕೊಡ್ತೀರಾ? ಗೋಧಿ ಇದೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಹಾ. ಮರಿ ಕೊಡ್ತೀವಿ. ಅವಕ್ಕೆ ನಾವು ಸೊಪ್ಪು ಕಟ್ಟಲ್ಲ, ಬರೀದು ಇದಕ್ಕೆ ಆಹಾರ. ಸೊಪ್ಪಿಲ್ಲ, ಬರೀ ಹಾಲು ಫೀಡ್. ಫೀಲ್ಡ್, ಹಾಲು, ನೀರು, ಫೀಡ್ ಅಷ್ಟೇ. ಅಷ್ಟೇ. ಸಾಯಂಕಾಲ ತನಕ ಎಷ್ಟು ವರ್ಷದವರೆಗೂ ಈ ತರ ಕೊಡ್ತೀರಾ ನೀವು? ನಾವು 2.5 ತಿಂಗಳು 3 ತಿಂಗಳು ತನಕ ಕೊಡ್ತೀವಿ ದೊಡ್ಡ ಮರಿಗೆ. ಮತ್ತೆ ಅವು ಮಾರ್ಬಿಡೋದು. ಮತ್ತೆ ಚಿಕ್ಕ ಮರಿಗೆ ಹಿಂಗೆ ಇದನ್ನ ಮಾಡ್ತಿರೋದು, ಬೆಳೆಸ್ಕೊಂಡು ಹೋಗ್ತಾ ಇರೋದು. ಕುರಿಗಳೆಲ್ಲ ಓಡಿಸ್ಕೊಂಡ್ ಬರ್ತಾರೆ ನೋಡಿ. ಎಲ್ಲ ಇಲ್ಲೇ ಫೀಡಿಂಗ್ ಮಾಡೋದು ಎಲ್ಲದಕ್ಕೂ. ಇವ್ರು ಹೊರಗಡೆ ಸೇರಿಸ್ಕೊಂಡು ಇದಕ್ಕೆಲ್ಲ ಹಾಲು ಬರೀ ಫೀಡಿಂಗ್ ಅಷ್ಟೇ. ಎಲ್ಲ ಇದ್ರ ಕೂಡ ಹಾಕ್ಬಿಡ್ತಾರೆ. ಇದ್ರಲ್ಲಿ ಕೂಡ ಹಾಕ್ಬಿಟ್ಟು ದೊಡ್ಡ ದೊಡ್ಡ ಕುರಿ ಮೇಕೆಗಳನ್ನೆಲ್ಲ ಬೇರೆ ಕಡೆ ಮೇವಿಗೆ ಅಂತ ಹೊಡ್ಕೊಂಡು ಹೋಗ್ತಾರೆ. ಇದು ಹೊರಡಿ ಕೊಡಿತಾರೆಲ್ಲ ನೋಡಿ. ಬರ್ತಾ ಇದೆ ನೋಡಿ ಎಲ್ಲ ನೋಡಿ. ಅದೇನು ಅವ್ರೇನು ಹೊರಡ ಹೋಗ್ಬೇಕಂತೆಲ್ಲ ಓಡಿಸ್ತಾ ಇರೋದು. ಆಟೋಮೆಟಿಕಲಿ ಎಲ್ಲ ಮಂದಿನ ಹೊರಡ ಬರ್ತಾರೆ ನೋಡಿ ಮರಿಗಳೆಲ್ಲ. ನೋಡಿ ಇಲ್ಲಿ ಫೀಡಿಂಗ್ ನೋಡಿ. ಅಲ್ಲಿ ಮೇವು ಹಾಕ್ತಾ ಇದಾರೆ. ಇಲ್ಲಿ ಮೇವು ಹಾಕಿದ್ರೆ ಎಲ್ಲ ಓಡ್ ಬರ್ತಾ ಇದೆ. ಇಲ್ಲಿ ಒಂದ್ ಮರಿ ನೋಡಿ ಇದೆ ಸಿಗಾಕೊಂಡ್ಬಿಟ್ಟಿದೆ. ಇಲ್ಲಿ ಒಂದ್ ಮರಿ ಇಲ್ಲಿ ಸಿಗಾಕೊಂಡ್ಬಿಟ್ಟಿದೆ. ಇವ್ರೆ ಅಡಿಗೆ ಮಾಡೋದಂತ, ಮೇನ್ ಕುಕ್ ಇವ್ರೆ ಅಂತ. ಇವ್ರೆಲ್ರಿಗೂ ಇವರೇ ಅಡಿಗೆ ಮಾಡಿ ಬಡ್ಸೋದು ಇವರೇ. ಇವ್ರೆಲ್ರಿಗೂ ಒಳ್ಳೆ ಆಹಾರ ಮಾಡ್ಕೊಡ್ತಾರೆ ಇವ್ರು ನೋಡಿ. ಏನೇನ್ ಮಾಡಿದೀರಾ ನೀವು ಅಡಿಗೆ ಬಂದ್ರೆ? ಅನ್ನ ಮುದ್ದೆ ಸಾರು. ಅನ್ನ ಮುದ್ದೆ ಸಾರು. ನಾವು ಮಿಕ್ಸಿಗೆ ಹಾಕಲ್ಲ, ಕಲ್ಲಲ್ಲಿ ರುಬ್ತೀವಿ. ಕಲ್ಲು ರುಬ್ಬಕಾಯಿ ರುಬ್ಕೊಂಡು ಜಜ್ಕೊಂಡು ಹಾಕೋದೆಲ್ಲ ಎಲ್ಲ ನೋಡಿ. ಈಗ ಇಲ್ಲಿ ಇದೆ ಕಲ್ಲು. ಅದೇ ಕಲ್ಲಲ್ಲಿ ಜಜ್ಕೊಂಡು ಹಾಕೋದಷ್ಟೇ.
ಎಲ್ಲ ಕಡೆ ತಗೊಳತ್ತೀವಿ. ಇದು ರುಬ್ಬಕಲ್ಲು. ಮೆಣಸಿನ್ಕಾಯಿ ಬೇಯಿಸ್ತಾ ಇದೀರಾ, ಇವಾಗ ಏನ್ ಮಾಡ್ತಾ ಇದೀರಾ ಸರ್ ಅಡ್ಗೆ? ನಮಗೆ ಮಾಡಾಕ್ತೀರಾ? ಊಟ ಮಾಡಿ ನೀವು. ಮಾಡೋಣ. ಬರುವನ ಜುಂಜಪ್ಪನ ತಂಗಿ ಬಾರೆ ಕರೆದು ಬರುವನ. ಹೇ ಮ್ಯಾಗ್ಲು ಗಾಳಿ ಬೀಸದಂತೆ ಮೂಡ್ಲು ಸಿಡ್ಲು ಬರೋದಂತೆ ಅಕ್ಕ ಬಾ. ಹೇ ಅಕ್ಕ ಬಾ ರುಕ್ಕು ಬರುವನ ಜುಂಜಪ್ಪನ ತಂಗಿ ಬಾರೆ ಕರೆದು ಬರುವನ. ಗೌಡ್ಚಂದ್ರದ ಗೌಡ್ಸಿಗಾರ ಕರೆದು ಬರುವನ. ಕುರಿ ಕಾಯ್ತಾರಲ್ವಾ ಇವರು, ಕುರಿ ಕಾಯೋರು ಇವರೇ ಒಂದು ಹಾಡು ಕ್ರಿಯೇಟ್ ಮಾಡಿರೋದು. ಪದ ಸೇರಿಸ್ಕೊಂಡು ಈ ತರ ಹಾಡು ಕ್ರಿಯೇಟ್ ಮಾಡಿದ್ದಾರೆ ಇವರು. ಕಾಡು ಮೇಡ್ತಿ ಕಾಡು ಮೇಡು ಯಾವ ತರ ಸುತ್ಕೊಂಡ್ ಬರ್ತಾರೋ, ಈ ತರ ರಾತ್ರಿ ಹೊತ್ತು ಮಲ್ಗಿರೋ ತರ ನಾಟಕ ಮಾಡ್ಕೊಂಡು ಇಲ್ಲಿ ಕುರಿ ಯಾವ ತರ ಕಾಯ್ತಾರೋ ಅದ್ರ ಬಗ್ಗೆ ಸೇರಿ ಇವರು ಹಾಡು ಬರ್ದಿರೋದು ಇದು. ನೋಡಿ ಇವ್ರು ಮುಂದಗಡೆ ಹೋಗ್ತಾ ಇದ್ರೆ ಆ ಕುರಿಗಳೆಲ್ಲ ಇವರಿಂದ ಫಾಲೋ ಮಾಡುತ್ತೆ. ಇವ್ರು ಯಾವ ತರ ಅಭ್ಯಾಸ ಮಾಡ್ಸಿರ್ತಾರೆ ಇದಕ್ಕೆ ಅಂತ ನೋಡಿ. ಇವ್ರು ಕಿರ್ಚ ಕೂಗಾಟಗಳು ನೋಡಿ. ಮೂರ್ ನಾಯಿ ಮೂರ್ ಕಡೆ ಹೋಗುತ್ತಾ? 4 ಇತ್ತು, ಒಂದೇನೋ ತೀರೋಯ್ತಂತೆ ಆಕ್ಸಿಡೆಂಟ್ ಆಗಿ. ಅಲ್ಲಿಂದ ಇವು ಏನ್ ಮಾಡ್ತಾವ ಅಂದ್ರೆ ಈ ಒಂದೊಂದು ಬ್ಯಾಚ್ 2 ಕುರಿ 2 ನಾಯಿ ಕಾವಲು ಹೋಗ್ತಾವ. ಬೇರೆ ಯಾವ ನಾಯಿಗಳು ಬಂದ್ರು ಬರ್ಲಿಕ್ಕಲ್ಲ, ಚಿರತೆ ಇದ್ರು ಬರ್ಲಿಕ್ಕಲ್ಲ, ಅಟ್ಯಾಕ್ ಮಾಡ್ತಾರೆ. ಇಲ್ಲೊಂದು ಕಂಸಿಗೆ ಹಾಕೊಂಡಿದೆ ನೋಡಿ, ಬಿಡ್ಸ್ಕೊಂಡು ನೀಟಾಗಿ ಜಾಗ ಮಾಡ್ಕೊಟ್ಬಿಟ್ಟು. ಎಲ್ಲ ಬ್ಯಾಚ್ ವೈಸ್ ಎಲ್ಲ ಡಿವೈಡ್ ಮಾಡ್ಕೊಂಡ್ಬಿಟ್ರು. ಇಲ್ಲೊಂದು ಬ್ಯಾಚು, ಅಲ್ಲೊಂದು ಬ್ಯಾಚು, ಎಲ್ಲ ಬ್ಯಾಚ್ ವೈಸ್ ಡಿವೈಡ್ ಆಗಿ ಎಲ್ಲ ಬೆಳಗ್ಗಿಂದ ಸಂಜೆವರೆಗೂ ಮೇಯಿಸ್ಕೊಂಡು ಮತ್ತೆ ಕೊನೆಗೆ ಸಂಜೆ ಬಂದ್ಬಿಟ್ಟು ಮತ್ತೆ ಇಲ್ಲೇ ಕೂಡಾಕ್ತಾರೆ. ಕಿಚ್ಚಾಟಕ್ಕೂ ಆಟ ನೋಡಿ ಹೇಗೆ. ಮಕ್ಕಳು ಚೆನ್ನಾಗಿ ಓದಿ ಬೆಂಗಳೂರಲ್ಲಿ ಕೆಲಸದಲ್ಲಿದ್ದಾರೆ. ಆದ್ರೆ ಕುರಿ ಮುಂದೆ ಇವರಿದ್ರಕ್ಕೆ ಕಡೆ ಆಗ್ಬಿಡ್ಬೋದು. ರಂಗಣ್ಣವ್ರು ಮಾತಾಡ್ತಾರೆ. ಇನ್ನು ಆಗಲ್ಲ ಮೇಯ್ಸಕ್ಕೆ, ಇಲ್ಲಿ ಕಷ್ಟ ಜಾಸ್ತಿ, ಕಷ್ಟಕ್ಕೆ ಬಂತು. ಇನ್ನು ಕುರಿ ಮೇಯ್ಸಕ್ಕೆ ಆಗಲ್ಲ. ಮಕ್ಕಳೆಲ್ಲ ಮಕ್ಕಳಲ್ಲಿ ಬೆಂಗಳೂರು ಹಿಂಗೆ ಇಷ್ಟ ಓದ್ಕೊಂಡು ಹೋಗಿ ಫ್ಯಾಕ್ಟ್ರಿ ಸೇರ್ಕೊಂಡವ್ರಿ. ಬೆಂಗಳೂರಲ್ಲೇ ಇದಾರೆ, ಎಲ್ಲ ಬೆಂಗಳೂರಲ್ಲಿ ಅವ್ರಿ. ನಿಮ್ ಮುಂದಿನ ಪೀಳಿಗೆ ಇನ್ನು ಕುರಿ ಮೇಯ್ಸಕ್ ಆಗಲ್ಲ. ಅವ್ರು ಹೇಳೋದು ವಲಸೆ ಬಂದು ಮೇಯ್ಸಕ್ಕಾಗಲ್ಲ. ಮನೆ ಹತ್ರ ಏನ್ ಮೇಯ್ಸ್ತಾರ್ರಿ ಅವ್ರ ಕೈಲಿ ಆಗಲ್ಲ ಮೇಯ್ಸಕ್ಕೆ. ಅವರಿಂದ ಸಾಧ್ಯವಿಲ್ಲ ಇದನ್ನ ಮಾಡೋದು. ಈ ಬೆಂಗಳೂರಲ್ಲಿ ಕಳಿಸ್ತಾ ಇದೆ ಕುರಿ ಅಂದ್ರೆ ಅವ್ರು ಮುಟ್ಟೆ ಎಲ್ಲ ನೋಡಿಲ್ಲ. ಅವರು ವಿದ್ಯಾಭ್ಯಾಸ ಆಯ್ತು, ವಿದ್ಯಾಭ್ಯಾಸ ನಂತರ ಬೆಂಗಳೂರು ಸೇರ್ಕೊಂಡು ಕೆಲಸದಲ್ಲಿದ್ದಾರೆ. ಅವ್ರ ಜೀವನ ಅವ್ರು ಮಾಡ್ಕೊಂತಾರೆ. ಇದರಿಂದ ಎಷ್ಟು ಎಕರೆ ಸಂಪಾದನೆ ಮಾಡಿದೀರಾ? ಏನ್ ಸಂಪಾದನೆ ಏನ್ ಸಿಕ್ಕಲ್ಲ, ಜಾಸ್ತಿ ಖರ್ಚು. ಸ್ಪೀಡ್ ಜೋಳ ಹಾಕ್ತಿವಿ, ಕೂಲಿ ಕೊಡ್ಬೇಕು, ಏನು ಸಿಕ್ಕಲ್ಲ ಇದರಿಂದ. ಈಗೇನು ಸಿಕ್ಕಲ್ಲ. ಔಷಧಿ ನೀವು ಮರಿಗಳು ಮಾಡ್ತೀರಾ? ಜಾಸ್ತಿ ಕಾಯಿಲೆ ಬರುತ್ತೆ ಇದಕ್ಕೆ ಇವಾಗ. ನೀವು ಮರಿಗಳು ಮಾಡ್ತೀರಾ ಅಂದ್ರೆ ಎಷ್ಟಕ್ಕೆ ಮಾಡ್ತೀರಾ? ಒಂದ್ಸರಿ ಔಷಧಿ ತಂದ್ರೆ 25,000 30,000. ಸ್ಪೀಡ್ಗೂ ಎಲ್ಲ ಖರ್ಚು ಇಲ್ಲೇ ಸರಿ, ಏನು ಹಿಂದ್ಕಾಕಲ್ಲ. ಈಗ 20 ವರ್ಷ ಹಿಂದೆ ಕುರಿ ಮಾಡಿ ಆಗಿತ್ತು, 10 ಎಕರೆ ಜಮೀನ್ ತಗೊಂಡ್ರತ್ತವ್ರು. ಆಗಿತ್ತು ಅಲ್ಲ, ಆಗ ಏನು ಕಡಿಮೆ ರೇಟ್ 30,000 35,000 ಜಮೀನಿತ್ತು, 10 ಎಕರೆ ತಗೊಂಡ್ರತ್ತೆ. ಈಗ ಏನ್ ಹೇಳ್ತಾರಂದ್ರೆ ಅವರು ಈ ಎಲ್ಲಾ ಏನು ವೆಚ್ಚ ರೇಟ್ಗಳು ಹೆಚ್ಚಾಗಿರೋದ್ರಿಂದ ಔಷಧಿ ರೇಟು, ಫೀಡ್ ರೇಟು, ಹಿಂಡಿ ರೇಟು, ಗೋಧಿ ರೇಟು, ಜೋಳದ ರೇಟ್ ಎಲ್ಲ ಕೂಲಿಗೆ ಅವರೇ ಮೇಯ್ಸಕ್ಕಾಗಲ್ಲ. ಈಗ ಬಂತು ಅಂದ್ರೆ ಕಾಯಿಲೆ, ಈ ಕುರಿ ಕಾಯಿಲೆ ಬಂತು ಅಂದ್ರೆ ಉಳಿಸ್ಕೊಳಕ್ಕೆ ಆಗಲ್ಲ. ಔಷಧಿ ತರ್ಬೇಕು ಅಂದ್ರೆ ವಿಪರೀತ ಔಷಧಿ, ಜಾಸ್ತಿ ಔಷಧಿ. ಒಟ್ಟಾರೆ ಹೇಳ್ಬೇಕಂದ್ರೆ ಕುರಿನಲ್ಲಿ ಸಂಪಾದನೆ ಐತೆ. ಸಂಪಾದನೆ ಅಂದ್ರೆ ಕಷ್ಟ ಮಾಡ್ಬೇಕಲ್ಲ. ಈಗ ಕಾಡ್ ತಿರ್ಗಾರ ಯಾರು ಅವ್ರೀಗ ಬಿಸಿಲಲ್ಲಿ ಯಾರು ಬರೋದು? ಕುರಿ ಮೇಯ್ಸಿದ್ರೆ ಚೆನ್ನಾಗಿ ಹೋಗಲ್ಲ, ಯಾರು ಬರೋದಿಲ್ಲ ಮೇಯ್ಸಕ್ಕೆ. ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ಈ ತರ ಕುರಿಗಳು ಬೇಕಾದ್ರೆ ಮರಿಗಳು ಕೊಡ್ತೀರಾ ನೀವು? ಕೊಡ್ತೀವಿ. ಒಂದ್ ಮರಿ ಎಲ್ಲ ಲೆಕ್ಕಾಚಾರ ಯಾವ ತರ ಹೇಳ್ತೀರಾ ನೀವು? ನಾವು ದೊಡ್ಡವಾಗ್ಬೇಕು ಮರಿಗಳು. ಇನ್ನ ದೊಡ್ಡ ಈಗ ಈ ಮರಿ 6,000 8,000 7,000
7,000 ಹೇಳ್ತೀರಾ 7,000 6,000ದಿಂದ 8,000ವರೆಗೂ ಇರುತ್ತೆ. ಇರುತ್ತೆ. 1000 ತನಕನೂ ಕೊಡ್ತಾರ. ಹಾ. ಸ್ವಲ್ಪ ದೊಡ್ಡ ಅಂದ್ರೆ ಮರಿಗಳು ಮಾತ್ರ ಕೊಡ್ತೀರಾ, ದೊಡ್ಡದ್ ಕೊಡಲ್ಲ? ದೊಡ್ಡದು ಕೊಡಲ್ಲ, ಮರಿಗಳು ಮಾತ್ರ ಕೊಡ್ತೀರಾ? ದೊಡ್ಡದು ನಮ್ಗೆ ಜಮೀನ್ ಇದ್ದಂಗೆ ಅದ್ರಲ್ಲಿ. ಅವರು ವರ್ಷಕ್ಕೆ 2 ರೀತಿ ಆಗ್ತದೆ ಹ್ಮ್. ಮರಿ ಕುರಿ. 2 ರೀತಿ ಮರಿ ಮಾಡಿ ದೊಡ್ಡದು ಕೊಡಲ್ಲ, ಇದೊಂದ್ ಮಾತ್ರ, ಈ ಮರಿಗಳು ಮಾತ್ರ ಮಾರ್ಕೊಂತೀವಿ. ಮರಿಗಳು ಮಾತ್ರ ಮಾಡ್ತೀರಾ? ಹ್ಮ್. ಸರಿ ಹೊಟ್ಟೆ ಜೀವನ ಕಲ್ಗಲ್ಗೆ ಸರಿ ಸ. ಸರಿ ರಂಗಣ್ಣವ್ರೆ, ನೀವೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕ ಹ್ಮ್. ನಿಮ್ಗೆ ಧನ್ಯವಾದ. ಥ್ಯಾಂಕ್ ಯು.